ನಾವು ಗುಲ್ಬರ್ಗ ಜಿಲ್ಲೆ ಜೇವರ್ಗಿಂದ ಬಂದೀವಿ. ನಾವು ಈಗ 4-5 ವರ್ಷ ಆಯಿತು ನಾವು ಮಾಲ್ ರೋಜಾಗೆ ಬರ್ಲಾಕತ್ತೀವಿ. ನಮ್ದು ಏನಾದರೂ ಕಷ್ಟ ಇದ್ರೆ ಬಂದು ಹೇಳ್ಕೊತೀವಿ, ಅದರ ಮುತ್ತರು ಪರಿಹಾರ ಕೊಡ್ತಾರೆ. ನಮ್ಗೆ ಇಲ್ಲಿ ಬಂದು ಒಳ್ಳೇದೇ ಆಗ್ಯದ್ರಿ. ಹಾಂ, ಮತ್ತೇನು ಇಲ್ಲಿ ಇದೆಲ್ಲ ನೋಡ್ದೆ ಯಾವುದೋ ಸುದ್ದಿ ಹರಡ್ಯಾದ, ಇದು ತಪ್ಪಂತ, ಇದು ಸುಳ್ಳು ಮೈತ್ರಿ. ಇದು ಮುತ್ತವ್ರು ಅಂಥವ್ರು ಅದಾರೆ, ಅಂಥವ್ರು ಅಲ್ಲೇ ರೀ ಅವರು. ಯಾಕೆ ಎಲ್ಲರಿಗೂ ಮುದ್ದಾಡ್ತಾರೆ. ಒಂದು ಕುಷ್ಠರೋಗಿ ಹಿಡ್ಕೊಂಡು ಒಂದು ಸಣ್ಣ ಮಗುವಿನ ಹಿಡಿದವ್ರು ಪ್ರೀತಿ ತೋರಿಸ್ತಾರೆ. ಅದೇ ಪ್ರೀತಿನೇ ಅವ್ರು ಈ ರೀತಿ ಮಾಡಿದ್ರೆ ನಾವು ಇಲ್ಲ, ಅವ್ರು ನೋಡೋ ದೃಷ್ಟಿ ಸರಿಯಾಗಿಲ್ಲ ಅಂತ ನನಗೆ ಅನ್ಸ್ಲಾಗ್ತದೆ. ಯಾರಾದ್ರೂ ಮಕ್ಕಳು ಹೇಗಾದ್ರು ಬರಬೇಕು, ಬಂದು ವಿಚಾರ ಮಾಡಬೇಕು, ಅವ್ರ ತಂದೆ ತಾಯಿ ಕೇಳಬೇಕು ಯಾವ ರೀತಿ ನಡೆದ ಏನದ ಅಂತೇಳಿ. ಸುಮ್ಮನೆ ವಿಚಾರ ಮಾಡಲಾರ್ದೆ ಅಸಭ್ಯವಾಗಿ ನಡ್ಕೊಂಡಿರೋದು ಇದು ನನಗೆ ಒಪ್ಪಂಗಿಲ್ರಿ. ನಾವು ಯಾರು ಭಕ್ತರು ಇದನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ರಿ. ಅಂಥವ್ರು ಅಲ್ಲೇ ರೀ. ಈಗ ಜನ ಏನು ಮಾಡ್ತಾರೆ, ಭಾಳ ಹುಷಾರದಾರ. ಯಾವ ಸ್ವಾಮೀಜಿಗಳು ಯಾವ ರೀತಿ ಅದಾರ ಹೆಂಗೆ ಅದಾರ ಗೊತ್ತಾಗೇ ಆಗ್ತದ. ಅವರನ್ನ ದೃಷ್ಟಿಯಿಂದ ಅವರು ಸರಿಯಾಗಿ ನೋಡಿಲ್ಲ. ನಾವು ನೋಡುವಂಥ ದೃಷ್ಟಿ ಅವ್ರ ಪ್ರೀತಿಯಿಂದ, ತಮ್ಮನ ಪ್ರೀತಿ, ಅಣ್ಣನ ಪ್ರೀತಿ, ತಾಯಿ ಪ್ರೀತಿ, ಅಕ್ಕರ ಪ್ರೀತಿ ಯಾವ ರೀತಿ ತೋರಿಸಿರ್ಬೋದು. ಹಾಗಾಗಿ ನಾವು ಇಲ್ಲಿ ಬರ್ತೀವಿ, ಎಲ್ಲರಿಗೂ ಸಹ ಪ್ರೀತಿ ವಿಶ್ವಾಸದಿಂದ ಗುರುಗಳು ಅಪ್ಪಾಜಿಯವ್ರು ನೋಡ್ತಾರೆ. ಆ ಮನುಷ್ಯ ಒಂದು ದಿನನೂ ಸರಿಯಾಗಿ ಕಣ್ತುಂಬ ನಿದ್ದೆ ಮಾಡಿಲ್ಲ, ಹೊಟ್ಟೆ ತುಂಬ ಊಟ ಮಾಡಲ್ಲ. ಭಕ್ತರಿಗೋಸ್ಕರನೇ ದುಡಿತಾರೆ, ಭಕ್ತರಿಗೋಸ್ಕರ ಇದ್ದಾರೆ. ಎಲ್ಲಾದರೂ ಬೇರೆ ಕಡೆ ಎಲ್ಲರೂ ಹೋಗಿ ಬಂದರೂ ಸಹ ಅವ್ರು ಬಂದು ರಾತ್ರಿ ಮನ್ಕೊಂಡಿರ್ತೀರಿ, ಎಲ್ಲರಿಗೆ ಎಬ್ಬಿಸಿ ಸರಿಯಾಗಿ ಊಟ ಮಾಡಿರಲಿಲ್ಲ, ಎಲ್ಲರಿಗೆ ಎಬ್ಬಿಸಿ ಊಟ ಮಾಡಿಸ್ತಾರೆ. ಇದನ್ನು ಪ್ರತ್ಯಕ್ಷವಾಗಿ ನಾನು ನೋಡಿದಂಥ ದೃಶ್ಯ ಅದ ರೀ. ಹಾಗಾಗಿ ಅವ್ರು ಒಳ್ಳೆಯವ್ರು ಅದಾರ. ಇದೆಲ್ಲ ಸುಳ್ಳು ಸುದ್ದಿ ಹಡಿಸ್ಲಕತ್ತಾರ. ಈ ಸುದ್ದಿ ಏನದ ರೀ, 2-3 ದಿನದಾಗ ಇದು ರದ್ದು ಮಾಡಬೇಕು. ಅಕಸ್ಮಾತ್ ಇದು ಏನಾದರೂ ರದ್ದು ಮಾಡಲಿಲ್ಲ ಅಂದ್ರೆ ನಾವು ಎಲ್ಲ ಅವ್ರು ಏನಿದ್ದೀವಿ ಅಲ್ಲಿ ಭಕ್ತರು ಕಠಿಣವಾದ ಒಂದು ಕ್ರಮ ಕೈಗೊಳ್ತೀವಿ, ಒಂದು ಸ್ಟ್ರೈಕ್ ಮಾಡ್ತೀವಿ. ನಾವು ಮುತ್ತಾಗ ಯಾವಾಗಲೂ ಸಪೋರ್ಟ್ ಆಗಿರ್ತೀವಿ. ಅಂಥವ್ರು ಮುತ್ತರೇ ಅಲ್ರಿ. ನಡ್ಕೋತೀವಿ. ಭಾಳ ರೀತಿ ಇದು ಏನೋ ಒಂದು ರೀತಿ ಎಂತೆಂಥವ್ರು ಮುತ್ತೇರು ಏನು ಮಾಡ್ಯಾರ, ನಾವು ನಿಜವಾಗ್ಲೂ ನಾವು ಅಂತರಂಗದ ಹೇಳ್ತೀವಿ ರೀ. ಹಲವಾರು ಸಹಾಯಗಳು ಮಾಡ್ಯಾರ. ಎಷ್ಟೋ ಜನಕ್ಕೆ ವೃದ್ಧರಿಗೆ ಅನಾಥಾಶ್ರಮ ಕಟ್ಟ್ಯಾರ. ಎಷ್ಟೋ ಮಕ್ಕಳಿಗೆ ನಾವು ಹೋಗಿ ಪ್ರತ್ಯಕ್ಷನೇ ಕಂಡೀವಿ. ಎಲ್ಲ ಮಕ್ಕಳಿಗೆ ಫೀಸ್ ಕಟ್ಟ್ಯಾರ, ಸ್ಕೂಲಿಗೆ ಏನೇನು ಬೇಕು ಅದನ್ನು ಮಾಡ್ಯಾರ, ಅನಾಥಾಶ್ರಮಗಳು ತೆಗ್ದಾರ. ಎಷ್ಟೋ ಕಷ್ಟದಿಂದ ಬಂದವ್ರಿಗೆ ಸುಖ, ಅವ್ರಿಗೆ ಯಾವುದೇ ಕಷ್ಟ ಇದ್ರೂ ಒಳ್ಳೇದು ಮಾಡ್ಯಾರೆ. ಇದೆಲ್ಲ ಸುದ್ದಿ ಹರಡಿದ್ದು ಇದು ನಮಗೆ ಭಾಳ ವಿಷಾದ ಅನ್ಸಾಗತ್ತೆ ರೀ. ತಪ್ಪು ಸುದ್ದಿ ಇದು ಹರಡಿಸಿ ಅದು ಯಾವುದು ನೋಡ್ಲಾರ್ದೆ ಸುಮ್ಮನೆ ಈ ರೀತಿ ಸುದ್ದಿ ಹಡಿಸಿದಂದ್ರೆ ನಮ್ಗೆ ಸಮಾಧಾನ ಇಲ್ರಿ. ಇದು ಒಳ್ಳೇದಲ್ಲ. ನಮ್ಮ ಮುತ್ತರಿಗೆ ಹಿಂಗಾಗ್ಯದಂದ್ರೆ ನಮಗೆ ಭಾಳ ತ್ರಾಸ ಇರ್ತದ್ರಿ. ಯಾಕಂದ್ರೆ ನಮ್ಮ ಸಲಕವ್ರು ಒಂದಿನೂ ಒಬ್ಬರೇ ಕೂತೀವಿ, ಒಂದ್ಸಲನೂ ಊಟನೂ ಮಾಡಿಲ್ಲ. ಒಂದಿನ ಅವರು ಸಪ್ರೇಟ್ ಹಿಂಗೆ ಮಕ್ಕೊಂಡು ನಿದ್ದಿನೂ ಮಾಡಿಲ್ಲ. ಈಗ ನಮ್ಮ ಸಲಕ್ಕೆ ಇಷ್ಟೆಲ್ಲ ಮಾಡಿ ಸುಮ್ಮನೆ ಅದು ಅವ್ರ ಮೇಲೆ ತಪ್ಪು ಇದು ಮಾಡಿದಾರಲ್ಲ. ಈಗ ಎಲ್ಲರಿಗೆ ಎಷ್ಟು ಜೀವ ಮಾಡ್ತಾರ, ಅವ್ರು ಎಷ್ಟೆಲ್ಲ ಇದು ಮಾಡ್ತಾರ. ಅಂಥವ್ರಿಗೆ ಇಂಥದ್ದೇ ಹಾಕ್ಬೇಕಪ್ಪ ಅನ್ನಿಸ್ತದೆ ನೋಡ್ರಿ. ನಮ್ಗೆ ಭಾಳ ದುಃಖ ಆಗ್ತದ. ನೀವು ಎಲ್ಲಿಂದ ಬಂದಿರ ಮನೆ? ನಾನು ಗುಲ್ಬರ್ಗ ನಿಂತು ಬಂದೀನಿ ರೀ. ಮುತ್ತರ ಭೇಟಿ ಬಂದಿದ್ರಿ? ಹಾಂ ರೀ. ಹಿಂಗಾಗ್ಯದ ಅನ್ನೋದು ನಮಗೆ ಒಟ್ಟು ಸಮಾಧಾನ ಇಲ್ರಿ. ಒಟ್ಟು ಈಗ ಹಿಂಗೆಲ್ಲ ಇದ್ದಿದ್ದು ನೋಡಿದ್ರೆ ನಮ್ಗೆ ಎಷ್ಟೋ ತ್ರಾಸ ಆಲಿತ್ತದ. ಎಂಥ ಮಟ್ಟದಾಗ ಹಿಂಗ್ಯಾಕಪ್ಪ ಇದೆ ಹೆಸರು ಹಿಂಗೆ ಬಂತು. ಈಗ ಮುತ್ತರ ದರ್ಶನ ಆಯ್ತಾ ನಿಮಗೆ? ದೊಡ್ಡಪ್ಪಂದ ಆಗ್ಯದ್ರಿ. ಮುತ್ತರಿಲ್ಲ. ಮುತ್ತೇರ್ ಕಾರ್ಡ್ ಕೊಡ್ಲಿಕ್ಕೆ ಹೋಗ್ಯಾರ್ರಿ. ನೋಡ್ಕೊಡ್ಲಿ ಇದು ಮಠಕ್ಕೆ ಒಂಥರ ಹೆಂಗೋ ಒಂಥರ ಅಶುಭ ಅನಿಸ್ಲಿಕ್ಕತ್ತದ್ರಿ. ಮಾತೆ ಬರ್ತಾ ಇಲ್ಲ. ಎಷ್ಟು ಜನ ಲಕ್ಷಾಂತರ ಜನ ಇರ್ತಿತ್ತು ಇದ್ರೊಳಗೆ. ಯಾರೂ ಇಲ್ಲ. ಅಪ್ಪನ ಜೊತೆ ಏನು ನಾವು ಎಂದು ಕಳ್ಕೊಂಡಿವಿ ಅನ್ನೋದಂಗೆ ಆಗ್ತಾ ಇದ್ದೀರಿ ನಮಗೆ. ಸುಳ್ಳು ಸುದ್ದಿ ಹಬ್ಬಿಸಿ ಭಾಳ ಅಪ್ಪಾದ್ ಕೊಡ್ಲಿಕ್ಕತ್ತಾರೆ. ಅಪ್ಪಾಜಿಗೆ ಸಣ್ಣವ್ರು ಹಿಡ್ಕೊಂಡು ವೃದ್ಧರ ತನಕ ಭಾಳ ಇದು ಮಾಡ್ತಾರೆ. ವೃದ್ಧಾಶ್ರಮ ತಗೋರಿ, ಇಲ್ಲಿ ದನ ಕರುಗಳು ತಗೊಳ್ರಿ, ಎಲ್ಲ ಮಾತ್ರ ಸೌಕರ್ಯ ಮಾಡಿಕೊಟ್ರೆ ನಮ್ಮ ಹತ್ರ ಇರ್ಲಿಕ್ಕೆ 2 ದಿನ ಇರ್ಲಿಕ್ಕೂ ಇಲ್ಲಿ ಅನುಕೂಲ ಅದ ರೀ. ನಮ್ಗೆ ಹೊಟ್ಟಿಗೆ ಅನ್ನ, ಕಣ್ಣಿಗೆ ನಿದ್ದೆ, ತಾವು ಮಾಡಂಗಿಲ್ಲ ಊಟಕ್ಕರೆ ನಮ್ಮಂಥವ್ರಿಗೆ ಎಬ್ಬಿಸಿ ಊಟ ಕೊಡಿಸಿ ನಮಗೆ ಮಲ್ಕೊರಮ್ಮ ಅಂತೇಳಿ ಎಲ್ಲರಿಗೆ ಮಲಗಿಸಿ ತಾವು ಮಲ್ಕೊಳ್ತಾರೆ ರೀ. ಇಂಥ ಅನುಕೂಲ ಮಾಡಿಕೊಟ್ಟವ್ರಿ. ಇಂಥ ಅಪ್ಪದ್ ಕೊಡೋದು ಭಾಳ ತಪ್ಪಲ್ಲ ರೀ ಸರ್. ಯಾರೇ ಈಗ ನೀವು ಮುತ್ತರ ಭೇಟಿಗೆ ಬಂದಿರಿ, ದರ್ಶನ ಪಡಿಬೇಕು ಬಂದಿರಿ, ಇವತ್ತು ಮುತ್ತರಿಲ್ಲ. ನಾವು ಮಠಕ್ಕೆ ಹೋದ್ರೆ ನಮ್ಗೆ ಸ್ವಲ್ಪ ಸಮಾಧಾನ ಸಿಕ್ತ ಅನ್ಕೋಸ್ಕರ ನಾವು ಬಂದೀವಿ ರೀ. ಯಾರಿಗೆ ಬರ್ತಾರ ಮನೆ ಮಠ? ನಾವು 5-6 ವರ್ಷದಿಂದ ಬರ್ತೀವಿ ರೀ ನಾವು. ಹಾಂ ರೀ. ಎಲ್ಲ ಕಷ್ಟ ಅವ್ರ ಮುಂದೆನೂ ಹಂಚ್ಕೋತೀವಿ ರೀ ನಾವು. ನಮ್ಮ ಮನೇದು ಏನೇ ಕಷ್ಟ ಇರಲಿ ನಮಗೆ ಪರಿಹಾರ ಸಿಕ್ಕಿದ್ರಿ. ಇಲ್ಲಿ ಬಂದ್ಮೇಲೆ ನಮಗೆ ಭಾಳ ಸುಖ ಅನಿಸ್ಯದ್ರಿ. ಒಳ್ಳೇದಾಗ್ಯದ್ರಿ. ನಮ್ಗೆ ಎಲ್ಲಿ ನಿಂತು ಹೇಳಂದ್ರು ನಾವು ಹೇಳ್ತೀವಿ. ಇಲ್ಲಿ ಬಂದು ಒಂದು ರಾತ್ರಿ ನಾವು ನಿದ್ದೆ ಕಳೆದ್ರೆ ನಮ್ಗೆ ಸುಖ ಅನಿಸ್ತದೆ ರೀ. ಆ ಮುತ್ತಂದು ಏನು ಆಶೀರ್ವಾದ ಅದ ಗೊತ್ತಿಲ್ಲ ರೀ. ಇಷ್ಟು ಜನಕ್ಕೆಲ್ಲ ಸಹಾಯ ಮಾಡ್ತಾರೆ ಅಂದ್ರೆ ಇಂಥ ಅಪೋದವ್ರಿಗೆ ಕೊಡಬಾರ್ದು ರೀ. ಕರೆ ಅಂದ್ರೆ ಒಂದು ಮಕ್ಕಳಿಗೆ ಒಂದು ವಯಸ್ಸಾದವ್ರಿಗೆ ತೊಗೊಂಡು ಮಲ್ಕೋತಾರೆ ಅಂದ್ರೆ ಹಿಂಗೆಲ್ಲ ಅನ್ನೋದು ಭಾಳ ತಪ್ಪಲ್ಲ. ಅನ್ಬಾರ್ದ್ರಿ ಯಾರಿಗೂ. ನಮ್ಮ ಆಗಿದೆ ಅಂತ್ರಿ. ಅದೇ ನಮಗೂ ಭಾಳ ಬೇಜಾರಾಗ್ಯದ ನೋಡ್ರಿ. ನಮ್ಗೆ 2 ದಿವಸ ನಿದ್ದೆ ಬರ್ತಾ ಇಲ್ಲ, ಕಣ್ಣಿಗೆ ಊಟ ಹೋಗ್ತಾ ಇಲ್ಲ, ಅಪ್ಪಾಜಿ ನೋಡ್ಲಿಕ್ಕೆ ಆಗೋದು. ಮುತ್ತವ್ರಿಲ್ಲ ಈಗ? ಹೌದಾ? ಮಠ ಖಾಲಿ ಮುತ್ತರಿದ್ದಾಗ ಹೆಂಗಿರ್ತಿತ್ತು? ಲಕ್ಷಾಂತರ ಜನ ನಮಗೆ ಕೂಡ್ಲಿಕ್ಕೆ ಜಾಗ ಸಾಕಾಗ್ತಿದಿಲ್ರಿ. ಪ್ರತಿಯೊಂದು ಮನುಷ್ಯಾಗ ಊಟ ಮಾಡಿದಿಲ್ಲಪ್ಪ, ನಿದ್ದೆ ಮಾಡಿದಿಲ್ಲ, ಪ್ರತಿಯೊಂದು ಮನುಷ್ಯ ಕೇಳ್ತಿದ್ರಿ. ತಾವೇ ಊಟ ಮಾಡ್ಬೇಕಂತಿದ್ದಿಲ್ಲ. ಹೊಟ್ಟೆ ತುಂಬ ಕಣ್ಣಿಗೆ ಊಟ ಮಾಡಿಲ್ರಿ, ನಿದ್ದೆ ಮಾಡಿಲ್ಲ ಅವರು ಯಾವತ್ತು. ಅಂಥವ್ರಿಗಿಂತ ಕಷ್ಟ ಬಂದ್ರೆ ಭಾಳ ಕಷ್ಟ ಆಗ್ತದಲ್ಲ ರೀ ಮನುಷ್ಯ. ಎಲ್ಲರದನ್ನು ತನ್ನ ಕೇಳ್ಯಾರ್ರಿ ಅವ್ರು. ಭಾಳ ನಮ್ಗೆಲ್ಲದಕ್ಕೂ ಪರಿಹಾರ ಸಿಕ್ಕಿದೆ ನೋಡ್ರಿ. ಅದಕ್ಕೆ ಇವತ್ತು ಭಾಳ ಕಷ್ಟ ಆಗ್ಲಿಕ್ಕದ. ನಮ್ಮ
ಆಕಾಶನೇ ಕಳೆದು ಬಿದ್ದಂಗೆ ಆಗಿದೆ ನೋಡ್ರಿ. ಅವ್ರಿಗೆ ಇದು ಆಗ್ಬೇಕು ಅಷ್ಟೇ. ನೋವಾಗ್ಯದ್ರಿ ಮನ್ಸು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.